ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಮೇಷರಾಶಿಯವರಿಗೆ ಈ ಯುಗಾದಿ ಹೋಳಿಗೆ ಸಿಹಿ ಸಿಹಿ ತಿಂದಷ್ಟು ಸವಿಯಾದ ಸಮಾಚಾರಗಳು ನಿಮ್ಮನ್ನ ಹುಡುಕಿ 10 ದಿಕ್ಕಿನಿಂದ ಬರಲಿದೆ. ಮೇಷರಾಶಿಯವರು ಎದೆಗುಂದಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ಈ ವರ್ಷದ ಯುಗಾದಿ ನಿಮಗೆ ಬೇವು ಕಹಿ ಏನು ತಂದಿಲ್ಲ, ಬೆಲ್ಲ ಸಿಹಿಯನ್ನ ಮಾತ್ರ ತಂದಿದೆ. ಈ ವರ್ಷ ಮಾತ್ರ ಈ ಮೇಷರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಅತಿಯಾದಂತಹ ಸವಿಯಾದಂತಹ ಒಂದು ಸಿಹಿಯಾದಂತಹ ಸಂದರ್ಭಗಳನ್ನ ತಂದುಕೊಡಲಿದೆ ಯುಗಾದಿ ಹಬ್ಬ. ಇನ್ನು ಕುತೂಹಲಕಾರಿ ಮಾಹಿತಿ ಈ ಸಂಚಿಕೆಯಲ್ಲಿದೆ, ನೋಡೋದನ್ನ ಮುಂದುವರಿಸಿ. ವೀಕ್ಷಕರೇ, ನೀವೇನಾದ್ರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ನೋಡ್ತಾ ಇದ್ರೆ ಹಾಗೂ ಈ ವಿಶೇಷ ಯುಗಾದಿಯ ಮೇಷರಾಶಿಯ ವರ್ಷ ಭವಿಷ್ಯ ಸಂಚಿಕೆಯನ್ನ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ವಿಡಿಯೋ ಕೆಳಗಡೆ ಇರುವಂತಹ ಕಮೆಂಟ್ ಬಾಕ್ಸ್ ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ, ಅದನ್ನ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ಇಂತಹ ವಿಶೇಷ ಕುತೂಹಲಕಾರಿ ಹಾಗೂ ರಹಸ್ಯ ಮಾಹಿತಿಗಳು, ಜ್ಯೋತಿಷ್ಯ, ಆಧ್ಯಾತ್ಮ, ನೇರ ಪ್ರಸಾರ, ಸರಳ ವಿರಳ ಮಹಾವಾಸ್ತು, ಇಂತಹ ಸಂಚಿಕೆಗಳನ್ನು ಮೆಂಬರ್ಗಳು ಮಾತ್ರ ನೋಡ್ಬೋದು. ಮಿಸ್ ಮಾಡದೆ ಜಾಯಿನ್ ಬಟನ್ ಅನ್ನು ಒಂದ್ಸಲ ಕ್ಲಿಕ್ ಮಾಡಿ. ಹಾಗೆ ವೀಕ್ಷಕರೇ, ಬನ್ನಿ ಈ ವರ್ಷ ಪರಾಭವನಾಮ ಸಂವತ್ಸರ ಯುಗಾದಿಯ ಮೇಷರಾಶಿಯವರ ವರ್ಷ ಭವಿಷ್ಯ ಹೇಗಿರುತ್ತೆ ಎಳೆಯಾಗಿ ನೋಡ್ಕೊಂಡು ಬರೋಣ. ಮೊದಲನೆಯದ್ದಾಗಿ, ಈ ವರ್ಷ ಪೂರ್ತಿ ಈ ಯುಗಾದಿಯಿಂದ ಹಿಡಿದು ಮುಂದಿನ ಯುಗಾದಿ ಅಂದರೆ 2027ರಲ್ಲಿ ಬರುವಂತಹ ಯುಗಾದಿಯವರೆಗೂ ಮೇಷರಾಶಿಯವರ ಜೀವನದಲ್ಲಿ ಏನೆಲ್ಲ ಆಗಲಿದೆ ಅನ್ನೋದರ ಬಗ್ಗೆ ಬೆಳಕು ಚೆಲ್ಲುವಂತಹ ಒಂದು ಸಣ್ಣ ಪ್ರಯತ್ನ ನೋಡಿ. ಇಲ್ಲಿ ಶನಿ ಭಗವಾನರು ಮೀನರಾಶಿಯಲ್ಲಿ 12ನೇ ಮನೆಗೆ, ಹಾಗೂ ರಾಹು 11ನೇ ಮನೆ, ಹಾಗೂ ಗುರುಗ್ರಹ ಕರ್ಕರಾಶಿ 4ನೇ ಮನೆ. ವಿಶೇಷವಾದಂತಹ ಸಂಚಾರ ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಡೊಮೆಸ್ಟಿಕ್ ಕಂಫರ್ಟ್ ಅಂತ ಒಂದು ಬರುತ್ತೆ. ಮನೆತನ ಗ್ರಹ ಅಂದರೆ ಏನೋ ಒಂದು ನೆಮ್ಮದಿ. ಈ ಹಿಂದಿನ ದಿನಮಾನಗಳಲ್ಲಿ ಏನಾಗ್ತಾ ಇತ್ತು ಅಂತಂದರೆ, ಮೇಷರಾಶಿಯವರಿಗೆ ಯಾಕೋ ಹೊರಗಡೆ ಇದ್ರೇನೆ ಆರಾಮ, ಹೊರಗಡೆ ಇದ್ರೇನೆ ನಿಧಾನ, ಹೊರಗಡೆ ಇದ್ರೇನೆ ಸಮಾಧಾನ ಅನ್ನುವಂತಹ ವಾತಾವರಣ ಬಂದ್ಬಿಟ್ಟಿತ್ತು. ಯಾಕಪ್ಪ ನಾವು ಮನೆಗೆ ಹೋಗುವಂಥ ವಾತಾವರಣ. ಹೋದರೆ ಸಾಕು ಜಗಳ, ಹೋದರೆ ಸಾಕು ಕಿರಿಕಿರಿ, ಹೋದರೆ ಸಾಕು ಅಶಾಂತಿ, ನಮಗೆ ಸಾಕಾಗ್ಬಿಟ್ಟಿದೆಯಲ್ಲ, ಆಫೀಸಲ್ಲೇ ನೆಮ್ಮದಿ ಇದೆ, ನಮ್ಮ ವ್ಯಾಪಾರದ ಸ್ಥಳದಲ್ಲೇ ನೆಮ್ಮದಿ ಇದೆ ಅನ್ನುವಂತಹ ಒಂದು ಕಿರಿಕಿರಿ ವಾತಾವರಣ ನಿರ್ಮಾಣ ಆಗಿತ್ತಲ್ಲ. ಯಾಕೆಂದರೆ ಇದರ ಹಿಂದಿನ ಕಾರಣ 7.5 ಒಂದು ಶನಿಗ್ರಹದ ಪ್ರಭಾವ ಆಗಿತ್ತು. ಆದರೆ ಈ ವರ್ಷ ಯುಗಾದಿಯಿಂದ ಮೇಷರಾಶಿಯವರಿಗೆ ತುಸು ಸಮಾಧಾನ, ನೆಮ್ಮದಿಯ ವಾತಾವರಣ ಬರ್ತಾ ಇದೆ. ಕಾಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೋಡಿ, ಇಲ್ಲಿ ನಿಮಗೆ ವೃತ್ತಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ನಿಮಗೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕೂಡ ಈ ವರ್ಷ ಪೂರ್ತಿ ನಿಮಗೆ ಸಮಾಧಾನಕರವಾಗಿ ಹೋಗುತ್ತೆ. ಯಾವ ಟೆನ್ಷನ್ ಇಲ್ಲ, ನೋ ವರೀಸ್, ನೋ ಟೆನ್ಷನ್. ಮೇಷರಾಶಿಯವರಿಗಂತೂ ಅದ್ಭುತವಾಗಿದೆ, ಯಾವ ತೊಂದರೆಯೂ ಇಲ್ಲ, ಪ್ರೋಗ್ರೆಸ್ ಆಗುತ್ತೆ. ಆದರೆ ಒಂದು ಕಿವಿ ಮಾತನ್ನು ನಿಮಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇನ್ನೂ ಕೂಡ ತಾವು 7.5 ಒಂದು ಕಠಿಣ ಪರೀಕ್ಷೆಯಲ್ಲಿರೋದ್ರಿಂದ ತಾಳ್ಮೆ, ಸಮಾಧಾನ, ನಿಧಾನ. ತಕ್ಷಣ ಈ ಕೆಲಸ ಮಾಡಿದ್ವಿ, ಈಗಲೇ ರಿಸಲ್ಟ್ ಬರಬೇಕು ಅಂತ ಮೇಷರಾಶಿಯವರು ಈಗಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ. ಆದರೂ ಕೂಡ ಈ ಪರಾಭವ ನಾಮದ ಸಂವತ್ಸರ ಏನಿದೆ ನಿಮಗೆ ಒಂದು ಸ್ವಲ್ಪ ಸಮಾಧಾನ, ನೆಮ್ಮದಿಯನ್ನು ತಂದಿದೆ. ಹೊಸ ಗಾಳಿ, ಹೊಸತನ, ಒಂದು ಹೊಸ ನೌಕರಿ, ಮದುವೆ ಸೆಟ್ ಆಗುವಂಥದ್ದು, ಸಂತಾನ ಪ್ರಾಪ್ತಿ, ಮನೆಯಲ್ಲಿ ಗಂಡ ಹೆಂಡತಿಯ ಜೊತೆಗೆ ಅವರ ಸಂಬಂಧದಲ್ಲಿ ಅನ್ಯೋನ್ಯತೆ, ಮಕ್ಕಳ ಸಂತಾನ ಪ್ರಾಪ್ತಿ ಯೋಗ ಎಲ್ಲವೂ ಕೂಡ ಶುಭ ಬಂದಿದೆ. ಆದರೂ ಕೂಡ ರಿಸಲ್ಟನ್ನು ತಾವು
ತಕ್ಷಣಕ್ಕೆ ಇಮಿಡಿಯೇಟ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋದನ್ನು ಕೂಡ ಅದು ನಿಮಗೆ ಸೂಚ್ಯವಾಗಿ ಹೇಳುತ್ತೆ. ಹಾಗಾಗಿ ಭಗವಂತ ಹೇಳಿದ್ದಾನಲ್ಲ ಶ್ರೀಕೃಷ್ಣ, ನೀವು ಕೆಲಸ ಮಾಡಿ, ಶ್ರದ್ಧೆ, ಭಕ್ತಿ, ನ್ಯಾಯ, ನಿಷ್ಠೆಯಿಂದ ಕೆಲಸ ಮಾಡಿ, ಅದರ ಪ್ರತಿಫಲವನ್ನು ನನಗೆ ಬಿಟ್ಟುಬಿಡಿ. ಪ್ರತಿಫಲ ಅಪೇಕ್ಷೆ ನೀವು ತಕ್ಷಣ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನೀವು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಪ್ರತಿಫಲ ನಾನು ಕೊಡ್ತೀನಿ ಅಂತ ಆ ಒಂದು ಸೂತ್ರವನ್ನು ನೀವು ಅಳವಡಿಸ್ಕೋಬೇಕಾಗತ್ತೆ. ಅದೇ ರೀತಿ ಹಣಕಾಸು ಅಂತ ಬಂದಾಗ ಏನಾಗುತ್ತೆ, ರಾಹು 11ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟ್, ಅದ್ಭುತವಾದಂತಹ ಒಂದು ಪ್ರಗತಿ, ಪ್ರಮೋಷನ್ನು ಎಲ್ಲವೂ ಕೂಡ ವರ್ಷ ಪೂರ್ತಿ ಬರುತ್ತೆ. ಹಿಂದೆ ತಿರುಗಿ ನೋಡುವಂತಹ ಅಗತ್ಯ ಇರೋದಿಲ್ಲ. ಆದರೆ ಸಾಲದ ಸುಳಿಯಲ್ಲಿ ಆ ಸಿಲುಕಿಸುವಂತಹ ವ್ಯವಸ್ಥೆ. ಯಾಕೆ? ರಾಹು ಒಂದು ಫೋಟೋ ಪ್ಲಾನೆಟ್ ಅಂತ ಹೇಳ್ತೀವಿ. ಹಾಗಾಗಿ ಆ ಛಾಯಾಗ್ರಹ ಏನು ಮಾಡುತ್ತೆ ಅಂತಂದರೆ, ನಿಮಗೆ ಏನೋ ಒಂದು ವಸ್ತು ನೋಡ್ತೀರಾ, ಆ ವಸ್ತುವಿನ ಬೆಲೆ ಒಂದು ಚೂರು ಜಾಸ್ತಿ ಇರುತ್ತೆ, ಚೂರಲ್ಲ ಜಾಸ್ತಿನೇ ಇರುತ್ತೆ. ನಿಮಗೆ ಅದು ಆ ಕ್ಷಣಕ್ಕೆ ಬೇಡವಾದಂತಹ ವಸ್ತು. ನಿಮ್ಮ ಮನಸ್ಸು ಏನು ಹೇಳುತ್ತೆ, ತಗೊಂಬಿಡೋಣ, ಬೆಲೆ ಒಂದು 2 ಲಕ್ಷ 3 ಲಕ್ಷ ಇರ್ಬೋದು. ಅದು ಆ ಕ್ಷಣಕ್ಕೆ ನಿಮ್ಮ ಜೀವನಕ್ಕೆ ಬೇಕಾ ಬೇಡವಾ ಅಂತ ಕೇಳ್ಕೊಂಡಾಗ ನಿಮ್ಮ ಮನಸ್ಸಿನ ಉತ್ತರ ಏನು ಬರುತ್ತೆ, ಬೇಡ ಅಂತ ಬರುತ್ತೆ. ಯಾಕೆ ತಗೋಬಾರ್ದು ನಾನು? ನೋಡಿ, ರಾಹು ಫೋಟೋ ಪ್ಲಾನೆಟ್ ನಿಮ್ಮ ಮೇಲೆ ಹೇಗೆ ಅದು ಮೈಂಡ್ ಮೇಲೆ ಬ್ಲಾಕ್ ಮಾಡಿ ಮ್ಯಾಜಿಕ್ ಮಾಡಿಬಿಡುತ್ತೆ ಅಂದರೆ, ತಗೊಂಡೇ ಬಿಡೋಣ, ಒಂದು ಕೈ ನೋಡೇ ಬಿಡೋಣ, ಅವ್ರ ಹತ್ರ ಇದೆ, ನನ್ನ ಹತ್ರ ಯಾಕೆ ಬೇಡ ಅನ್ನುವ ಒಂದು ಕಿರಿಕಿರಿಯ ಭಾವನೆ, ಒಂದು ಏನೋ ಪ್ರವೋಕ್ ಆಗುತ್ತೆ. ನೀವು ಆ ವಸ್ತುವನ್ನು ತೊಗೊಂಡೇ ಬಿಡ್ತೀರಾ. ಹಾಗೇನಾಯಿತು, ಸಾಲಕ್ಕೆ ಸಿಲ್ಕಿಸ್ತಲ್ಲ, ಸಾಲದ ಸುಳಿಗೆ ಸಿಲ್ಕ್ ಹಾಕಿಸ್ತಲ್ಲ. ಇಂತಹ ಅನ್ವಾಂಟೆಡ್ ಲ್ಯಾವಿಶ್ ವಸ್ತುಗಳನ್ನು, ಅಂದರೆ ಅದು ಲ್ಯಾವಿಶ್ ವಸ್ತು ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಆ ಒಂದು ದಿನಮಾನಗಳಿಗೆ, ಆ ಕಾಲಮಾನಕ್ಕೆ ಅದು ಬೇಡ. ಯಾಕೆ ಅಂತಂದರೆ ಅದು ನಮ್ಮ ಒಂದು ಲಿಮಿಟಿಂದ ಹೊರಗಡೆ ಹೋಗುವಂಥದ್ದು ಆರ್ಥಿಕವಾಗಿ. ಅದನ್ನು ಸ್ವಲ್ಪ ಸೂಚ್ಯವಾಗಿ ಹೇಳಿದ್ದೀನಿ, ಸೂಕ್ಷ್ಮವಾಗಿ ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ಈ ವರ್ಷ ಪೂರ್ತಿ ಯುಗಾದಿ ಹೇಗಿರುತ್ತೆ ಅಂತಂದರೆ, ಶನಿಯ ಪ್ರಭಾವವು ಇರೋದರಿಂದ ಒಂದು ಸ್ವಲ್ಪ ನೀವು ಯಾವುದೋ ಒಂದು ಕಾಂಟ್ರಾಕ್ಟ್ದಾರ ಇರ್ಬೋದು, ಅಥವಾ ನೀವೇನಂತಂದರೆ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡಿರ್ತೀರ ಕ್ಲೈಂಟ್ಸಿಗೆ, ಒಂಚೂರು ಪೇಮೆಂಟ್ ಬರೋದು ವಿಳಂಬ ಆದಾಗ ಅವ್ರ ಮೇಲೆ ತಾವು ಒಂದು ಸ್ವಲ್ಪ ಸಮಾಧಾನವಾಗಿ ಹೇಳಿ, ಕಿರ್ಚಾಡೋದು ಬೇಡ, ಅರ್ಚಾಡೋದು ಬೇಡ, ಮುಖ ಕೆಡಿಸ್ಕೊಳ್ಳೋದು ಬೇಡ. ಯಾಕೆ ಅಂತಂದರೆ ಶನಿಯ ಪ್ರಭಾವ ಹೆಂಗಿರುತ್ತೆ ಅಂದರೆ, ನಿಮ್ಮನ್ನದು ಟೆಸ್ಟ್ ಮಾಡುತ್ತೆ. ಇಲ್ಲಿ ನೀವೇನಾದರೂ ತಾಳ್ಮೆ ಕಳ್ಕೊಂಡ್ರೆ ಆ ಕ್ಲೈಂಟು ಹೋಗ್ಬಿಡ್ತಾನೆ. ಸೊ ಹಾಗಾಗಿ ಅದ್ರ ಬಗ್ಗೆ ಜಾಗೃತವಾಗಿರಿ. ನೀವು ಸಮಾಧಾನವಾಗಿ, ನಿಧಾನವಾಗಿ, ಸೊ ಈ ಥರ ಇದೆ, ಹಿಂಗಿದೆ ಸ್ವಲ್ಪ ಅದೇನೋ ಹೇಳ್ತಾರಲ್ಲ, ಈಗ ಮುಳ್ಳಿನ ಮೇಲೆ ಬಟ್ಟೆ ಬಿದ್ದರೂ ಕೂಡ, ಬಟ್ಟೆಯ ಮೇಲೆ ಮುಳ್ಳು ಬಿದ್ದರೂ ಕೂಡ ಅಲ್ಲಿ ಹಾಳಾಗುವಂಥದ್ದು, ಹರಿಯುವಂಥದ್ದು ಬಟ್ಟೆನೇ. ಹಾಗಾಗಿ ಆ ಕ್ಲೈಂಟ್ ಈಸ್ ಗಾಡ್ ಅಂತ ಹೇಳ್ತೀವಿ. ಅವರು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಕ್ಲೈಂಟ್ ಸರ್ವಿಸಿಂಗಲ್ಲಿ ಯಾರಿದ್ದೀರಿ ಮೇಷರಾಶಿಯವರು, ಸಮಾಧಾನವಾಗಿ, ನಿಧಾನವಾಗಿ, ಜಾಣ್ಮೆಯಿಂದ, ಆತುರ ಪಡದೇನೆ ನಿಧಾನವಾಗಿ ನಿಮ್ಮ ಕೆಲಸವನ್ನು ಸಾಧಿಸ್ಕೋಬೇಕು ಅನ್ನೋದನ್ನು ಈ ಒಂದು ವಿಶೇಷವಾದಂಥ ನಿಮ್ಮ ವರ್ಷ ಭವಿಷ್ಯ ಸೂಚನೆ ಕೊಡ್ತಾ ಇದೆ. ಇನ್ನು ಫ್ಯಾಮಿಲಿ ಮತ್ತು ರಿಲೇಷನ್ಶಿಪ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಇಲ್ಲಿ ದಾಂಪತ್ಯದಲ್ಲಿ ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕ್ರಿಯೇಟ್ ಆಗುವಂತಹ ಸಿಚುವೇಶನ್ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಒಂಚೂರು ಇದು ನಿಮ್ಮ ದಾಂಪತ್ಯದ ಮೇಲೆ ಇದು ಪ್ರಭಾವವನ್ನು ಬೀರಬಹುದು. ಹಾಗಾಗಿ ಮೇಷರಾಶಿಯವರು ಯಾರು ಈ ಒಂದು ಯುಗಾದಿ ವರ್ಷ ಭವಿಷ್ಯವನ್ನು ನೋಡ್ತಾ ಇದ್ದೀರಿ ದಂಪತಿಗಳು, ಕೀಪ್ ಯುವರ್ ಕಮ್ಯುನಿಕೇಷನ್ ಕ್ರಿಸ್ಪ್, ಕ್ಲಿಯರ್, ಟ್ರಾನ್ಸ್ಪರೆಂಟ್. ಅಕಸ್ಮಾತ್ ನೀವೇನಾದರೂ ನಿಮ್ಮ ದಾಂಪತ್ಯದಲ್ಲಿ ಕಮ್ಯುನಿಕೇಷನನ್ನು ಹೈಡ್ ಆ್ಯಂಡ್ ಸೀಕ್ ಮಾಡಿದ್ರಿ, ಮುಗೀತು. ದಾಂಪತ್ಯದಲ್ಲಿ ಬಿರುಕು, ಜಗಳ, ಕೆಲವೊಂದು ಡೈವರ್ಸ್ವರೆಗೂ ಹೋಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಗ್ರಹಗತಿಗಳು, ಈ ಒಂದು ದಾಂಪತ್ಯಕ್ಕೆ ಸಂಬಂಧಪಟ್ಟಂತಹ ಗ್ರಹಗತಿಗಳೆಲ್ಲ ಚಲನವಲನ, ಅವು ನಿಮ್ಮ ಫೇವರ್ ಆಗಿ ಈ ವರ್ಷ ಇಲ್ಲದೇ ಇರೋದ್ರಿಂದ ದಂಪತಿಗಳು ಕಮ್ಯುನಿಕೇಷನನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳಿ, ಟ್ರಾನ್ಸ್ಪರೆಂಟ್ ಆಗಿರಿ, ಹೈಡ್ ಆ್ಯಂಡ್ ಸೀಕ್ ಬೇಡ ಅಂತ ತೋರಿಸ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಅಕ್ಟೋಬರ್ 30ರವರೆಗೆ ಕೇತು ನೋಡಿ 5ನೇ ಮನೆಯಲ್ಲಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಒಂದು ಸ್ವಲ್ಪ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಆಗುತ್ತೆ. ಸ್ಟಡಿಯಲ್ಲಿ ಅಷ್ಟು ನಿಮಗೆ ಫೋಕಸ್ ಇರೋದಿಲ್ಲ, ಅದನ್ನು ಹಿಡಿದಿಡಬೇಕು, ಇಲ್ಲ ಅಂತಂದರೆ ಆಗೋದಿಲ್ಲ ಕೆಲಸ. ನೋಡಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 8 ತಿಂಗಳು 9 ತಿಂಗಳು ಸರಿಯಾಗಿ ನಿಮಗೆ ಫುಲ್ ಅಂದರೆ ಫುಲ್ ಒಂದು ಟೆಸ್ಟ್ ಪರೀಕ್ಷೆ. ನೀವು ಸ್ಕೂಲು ಕಾಲೇಜಲ್ಲಿ ಪರೀಕ್ಷೆ ಬೇರೆ, ಟೆಸ್ಟ್ ಬೇರೆ, ಇದ್ರ ಜೊತೆಗೆ ಗ್ರಹಗತಿಗಳು ನಿಮಗೆ ಟೆಸ್ಟ್, ಡಬಲ್ ಟೆಸ್ಟ್ ಅಂತ ಹೇಳ್ಬೋದು. ಹಾಗಾಗಿ ಬಹಳ ಜಾಗೃತಿಯಾಗಿರಬೇಕಾಗತ್ತೆ.
ಫೋಕಸ್ ಔಟ್ ಮಾಡ್ಕೋಬೇಡಿ. ಕಾನ್ಸಂಟ್ರೇಷನ್ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ತದನಂತರ ಅಕ್ಟೋಬರ್ 30 ನಂತರ ಜುಪಿಟರ್ ಟ್ರಾನ್ಸಿಟ್ ಆಗುತ್ತೆ 4ನೇ ಮನೆಗೆ ಕರ್ಕ ರಾಶಿಗೆ. ಆಗ ಏನಾಗುತ್ತೆ ಅಂತಂದರೆ, ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ತಯಾರಾಗ್ತಾ ಇದ್ದೀರಿ, ರೆಡಿ ಆಗ್ತಿದ್ರಿ, ಫೋಕಸ್ ನಿಮಗೆ ಬರುವಂತಹ ವ್ಯವಸ್ಥೆ ಇದೆ. ಬಟ್ ಅಲ್ಲಿವರೆಗೂ ಕೂಡ ನೀವು ಎಕ್ಸ್ಟ್ರಾ ಕೇರ್ ತಗೊಂಡು ಕಾಶಿಯಸ್ ಆಗಿರಬೇಕು, ಫೋಕಸನ್ನು ತಂದುಕೊಳ್ಬೇಕಾಗತ್ತೆ. ತದನಂತರ ಅಕ್ಟೋಬರ್ ನಂತರ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ಶುಭ ಇದೆ. ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಈಗ ಮಾರ್ಚ್, ಏಪ್ರಿಲ್, ಮೇ ಒಂದು ಸ್ವಲ್ಪ ನಿಮಗೆ ಕಿರಿಕಿರಿ ಕೊಡುತ್ತೆ, ತೊಂದರೆ ಕೊಡುತ್ತೆ. ಥೈರಾಯ್ಡ್ ಯಾರು ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ, ದಯಮಾಡಿ ವೈದ್ಯರು ಏನು ಸಲಹೆ ಕೊಡ್ತಾರೆ ನಿಲ್ಲಿಸಬೇಡಿ ಅಂತ ಹೇಳ್ತಾರೆ. ಮಾತ್ರೆಗಳನ್ನು ನಿಲ್ಲಿಸ್ಕೂಡ್ದು. ಅವರನ್ನು ತಕ್ಷಣ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಅದ್ರ ಬಗ್ಗೆ ಅಲರ್ಜಿ ಯಾರಿಗಿದೆ, ಸ್ಕಿನ್ ಅಲರ್ಜಿ, ಅವರೂ ಕೂಡ ಜಾಗೃತೆಯಾಗಿರಿ. ಇನ್ನು ಜೂನ್ 21ರಿಂದ ಆಗಸ್ಟ್ 12ರ ಒಳಗೆ ಸ್ವಲ್ಪ ಡೆಂಟಲ್ ಇನ್ಫೆಕ್ಷನ್ನು, ಥ್ರೋಟ್ ಇನ್ಫೆಕ್ಷನ್ನು, ಕಿವಿಗೆ ಸಂಬಂಧಪಟ್ಟ, ಮೂಗಿಗೆ ಸಂಬಂಧಪಟ್ಟ ಇನ್ಫೆಕ್ಷನ್ಗಳು ಕಾಡುತ್ತೆ. ಅದರ ಬಗ್ಗೆ ಜಾಗ್ರತೆ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡ್ಕೋಬೇಡಿ, ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಅದೇ ರೀತಿ ನಿಮಗೆ ಒಂದು ಮೆಡಿಟೇಷನ್ನು, ಯೋಗ, ಧ್ಯಾನ, ಪ್ರಾಣಾಯಾಮ, ಬ್ರಿಸ್ಕ್ ವಾಕ್ಗಳನ್ನು ಮಾಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಸ್ಟ್ರಿಕ್ಟ್ ಡಯಟ್ ಇರಲಿ. ಡಯಟ್ ಅಂತ ಹೇಳಿದರೆ ಗುರುಗಳು ಡಯಟ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಆಹಾರದ ತ್ಯಾಗ ಮಾಡೋಕ್ಕೆ ಹೋಗಬೇಡಿ. ಡಯಟ್ ಅಂತಂದರೆ ನೀವು ಊಟ ಮಾಡುವಂತಹ ಪದಾರ್ಥಗಳಲ್ಲಿ ಅತಿಯಾದ ಖಾರ, ಅತಿಯಾದ ಹುಳಿ, ಅತಿಯಾದಂತಹ ಸಿಹಿ ಇಂಥವುಗಳ ಬಗ್ಗೆ ಗಮನ ಕೊಡಿ. ನಿಮ್ಮ ಡೈಲಿ ಡಯಟ್ ಏನಿದೆ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬಟ್ ಆಹಾರದ ಅತಿಯಾದಂಥ ಕಲರ್ ಹಾಕಿರುವಂಥದ್ದು ಇಂಥದ್ದನ್ನು ನೋಡಿಕೊಂಡು ಸೇವನೆ ಮಾಡ್ಕೊಳ್ಳಿ. ಅದನ್ನು ವರ್ಜೆ ಮಾಡಬೇಡಿ. ಓವರಾಗಿ ಕಣ್ಣಿಗೆ ಯಾವುದು ರಾಚುತ್ತೆ ಅದು ನಿಮ್ಮ ಆರೋಗ್ಯಕ್ಕೆ ತೊಂದರೆನೇ ಅಂತ ಹೇಳಬಹುದು. ಅದ್ರ ಬಗ್ಗೆ ಎಕ್ಸಸೈಸ್ ಮಾಡಿ, ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡ್ಕೊಳ್ಳಿ. ಅದ್ರ ಬಿಟ್ಟು ಹೆಲ್ತ್ ಬಗ್ಗೆ ಏನು ಕಾಣಿಸ್ತಾ ಇಲ್ಲ ಮೇಜರು. ಒಂದು ಸ್ವಲ್ಪ ಆ ತಿಂಗಳುಗಳಲ್ಲಿ ನಿಮಗೆ ಕಿವಿ, ಕಣ್ಣು, ಮೂಗು, ಗಂಟಲಿನ ಸಮಸ್ಯೆಗಳು ಕಾಣಿಸ್ಕೋಬೋದು. ಆಮೇಲೆ ಗೋಲ್ಡನ್ ಪೀರಿಯಡ್ ಅಂತ ಬಂದಾಗ ಜೂನ್ 2ರಿಂದ ಅಕ್ಟೋಬರ್ 30ರ ಒಳಗೆ ಈ ರಾಶಿಯವರಿಗೆ ಪ್ರಾಪರ್ಟಿ, ವೆಹಿಕಲ್, ಕೌಟುಂಬಿಕ ನೆಮ್ಮದಿ, ಎಜುಕೇಷನ್, ಓವರಾಲ್ ಹ್ಯಾಪಿನೆಸ್ ಬರುವಂತಹ ಸಾಧ್ಯತೆಗಳಿದೆ. ಇನ್ನು ರೆಮಿಡಿ ಅಂತ ಬಂದಾಗ ಮೇಷರಾಶಿಯವರು ವರ್ಷ ಪೂರ್ತಿ ಸ್ವಾಮಿ ವೆಂಕಟೇಶ್ವರನ ಆರಾಧನೆಯನ್ನು ಮಾಡಬೇಕಾಗತ್ತೆ. ಮನೆ ಹತ್ರ ದೇವಾಲಯ, ವೆಂಕಟೇಶ್ವರ ಸ್ವಾಮಿ ದೇವಾಲಯ ಇದ್ದರೆ ಪ್ರತಿ ಶನಿವಾರ ತಪ್ಪದೆ ವೆಂಕಟೇಶ್ವರ ದೇವಾಲಯಕ್ಕೆ ಹೋಗ್ಬಿಟ್ಟು ತುಳಸಿಯನ್ನು, ಒಂದು 10 ರೂಪಾಯಿ ತುಳಸಿಯನ್ನು ಅರ್ಚನೆ ಮಾಡಿಸ್ಕೊಳ್ಳಿ. ತುಳಸಿಯನ್ನು ಸ್ವಾಮಿ ಪಾದಕ್ಕೆ ಇಡಿಸ್ಬಿಡಿ, ಮತ್ತೆ ವಾಪಸ್ ತಗೊಳ್ಳೋದು ಬೇಡ. ಅಲ್ಲೇ ಕೂತ್ಕೊಂಡು ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಅಂತ 108 ಸಲ ಹೇಳ್ಕೊಂಡು ಬನ್ನಿ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಓಂ ನಮೋ ವೆಂಕಟೇಶಾಯ ಅಂತ ಹೇಳ್ಕೊಳ್ಳಿ. ಸಾಧ್ಯ ಆದರೆ ನಿಮಗೆ ಎಲ್ಲ ದಿನಮಾನಗಳು ಪರ್ಮಿಟ್ ಆಗುತ್ತೆ, ನಿಮ್ಮ ಶೆಡ್ಯೂಲ್ ಪರ್ಮಿಟ್ ಆಗುತ್ತೆ ಅಂದರೆ ತಿರುಪತಿಗೆ ಹೋಗಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮೇಷರಾಶಿಯವರು ಈ ವರ್ಷ ಮಾಡಿಸ್ಕೊಂಬನ್ನಿ. ಬಹಳ ಶುಭ ಆಗತ್ತೆ. ತದನಂತರ ನೋಡಿ ಏನಾಗತ್ತೆ ಅಂದರೆ, ಇಲ್ಲಿ ನಾವು ಗ್ರೌಂಡ್ ನಟ್ಸ್ ಅಂತ ಹೇಳ್ತೀವಿ, ಅಂದರೆ ಶೇಂಗಾ ಅಂತ ಹೇಳ್ತೀವಿ. ಒಂದು ಚನಾದಾಲ್ ಅಂತಲೂ ಕೂಡ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈ ಶೇಂಗಾ ಮತ್ತು ಚನಾದಾಲನ್ನು ತಿಂಗಳಿಗೊಂದ್ಸಲ ದೇವಾಲಯದಲ್ಲಿ ದಾನ ಮಾಡ್ಕೊಳ್ಳಿ. ಅದೇ ರೀತಿ ಹಸುಗಳಿಗೂ ಕೂಡ ನೀವು ಈ ಶೇಂಗಾ ಮತ್ತು ಈ ಕಡಲೆಯನ್ನು ಸ್ವಲ್ಪ ಆಹಾರದ ರೂಪದಲ್ಲಿ ಕೊಡಬಹುದು ಅಂತ ಬರುತ್ತೆ. ಹಾಗೆ ನಿಮಗೆ ಮಂಗಳವಾರ, ಗುರುವಾರ, ಶನಿವಾರ ಈ ವರ್ಷ ಪೂರ್ತಿ ಫೇವರಬಲ್ ಆಗಿರುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡಿಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಮತ್ತು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಮತ್ತು ಈ ರಾಶಿಯವರು ವರ್ಷ ಪೂರ್ತಿ ಶ್ರೀಚಕ್ರ ಆರಾಧನೆ ಮಾಡಬೇಕು ಅಂತ ಬರುತ್ತೆ ಮೇಷರಾಶಿಯವರು. ಈಗಲೂ ಕೂಡ ಸಮಯ ಮಿಂಚಿಲ್ಲ. ನಾವು ಯುಗಾದಿ ಹಬ್ಬಕ್ಕೆ ಅವತ್ತು 3:30 ಮುಹೂರ್ತ ಇದೆ. ಅವತ್ತಿನ ದಿನ ಅಷ್ಟಸಿದ್ಧಿ ಪೀಠದ ಮೇಲೆ ನಾನು ಲಕ್ಷ ಕುಬೇರ ಯಾಗ, ಮಹಾಲಕ್ಷ್ಮಿ ಕುಬೇರ ಯಾಗ ಮಾಡಿಸ್ತಾ ಇದ್ದೀನಿ. ಅವತ್ತಿನ ದಿನ 3:30 ಮುಹೂರ್ತ ಇದೆ. ಆ 3:30 ಮುಹೂರ್ತದಲ್ಲಿ ಯಾರು ಶ್ರೀಚಕ್ರ ಯಂತ್ರವನ್ನು ಇಡಿಸಿ ಪೂಜೆ ಮಾಡಿಸಿ ಮನೆಗೆ ತರಿಸಿ ಪೂಜೆ ಮಾಡ್ತಾರೋ ಅವರ ಎಲ್ಲ ದರಿದ್ರತನ, ಬಡತನ, ಕಷ್ಟ ಎಲ್ಲವೂ ಮಂಜಿನಂತೆ ಕರಗುತ್ತೆ. ಆ ಶ್ರೀಚಕ್ರ ಯಂತ್ರ ಒಂದು 3:30 ಮುಹೂರ್ತ ಯುಗಾದಿ ದಿನ ನಾನು ಮುಹೂರ್ತದಲ್ಲಿ ಪೂಜೆಗಿಡಿಸ್ತಾ ಇದ್ದೀನಿ, ಹೋಮಕ್ಕಿಡಿಸ್ತಾ ಇದ್ದೀನಿ. ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಶ್ರೀಚಕ್ರ ಕಾಣಿಸುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಬುಕ್ಕಿಂಗ್ ನಂಬರ್ ಕಾಣಿಸುತ್ತೆ. ಈಗಲೇ ಬುಕ್ ಮಾಡ್ಕೊಳ್ಳಿ. ಅಂದರೆ ಅವತ್ತಿನ ದಿನ ಪೂಜೆಗಿಡಿಸ್ತೀನಿ. 30ರಿಂದ 40 ದಿವಸ ಆದಮೇಲೆ ನಿಮ್ಮ ಮನೆಗೆ ಬರುತ್ತೆ. ಹೊಸ ವರ್ಷದಲ್ಲಿ ಯುಗಾದಿಗೆ ಸಂಪತ್ತು, ಆಮೇಲೆ ನೆಮ್ಮದಿ, ಆರೋಗ್ಯ ಎಲ್ಲವನ್ನ ನಿಮ್ಮ ಮನೆ ಬಾಗಿಲನ್ನು ಓಪನ್ ಮಾಡಿ ಒಳಗಡೆ ಬರಮಾಡ್ಕೊಳ್ಳಿ. ಲಕ್ಷ್ಮಿಯನ್ನು ಬರಮಾಡ್ಕೊಳ್ಳಿ ವೀಕ್ಷಕರೇ. ಬರಮಾಡ್ಕೋಬೇಕು, ಅದೃಷ್ಟ ಬರಬೇಕು ಹೊಸ ವರ್ಷದಲ್ಲಿ ಅಂದರೆ ಶ್ರೀಚಕ್ರ ಬುಕ್ ಮಾಡ್ಕೋಬೇಕು. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಪೂಜೆಗೆ ಇಡಿಸ್ಕೊಳ್ಳಿ. ವೀಕ್ಷಕರೇ, ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮೇಷರಾಶಿಯವರಿಗೆ ಬಹಳ ಒಳ್ಳೆಯದಿದೆ. ಧೈರ್ಯವಾಗಿ ಮುನ್ನುಗ್ಗಿ
ಭಗವಂತನ ಸ್ಮರಣೆ, ಧ್ಯಾನ. ಆದರೆ ವಿಶೇಷವಾಗಿ ಈ ವರ್ಷ ನೀವು ವೆಂಕಟರಮಣ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ, ಎಲ್ಲವೂ ಶುಭ ಇರುತ್ತೆ. ಆಲ್ರೆಡಿ ಯಾರ್ಯಾರು ಶ್ರೀಚಕ್ರ ತರಿಸಿದಿರಿ ಮನೆಗೆ, ಜೀತ್ ಮೀಡಿಯಾದಿಂದ ಪೂಜೆ ಮಾಡಿ ಅದರ ದರ್ಶನ ತಗೊಂಡು ಒಂದ್ಸಲ ನಮಸ್ಕಾರ ಮಾಡಿ ಹೊರಡಿ. ಎಲ್ಲ ಶ್ರೀರಕ್ಷೆಯು ಕೂಡ ನಿಮಗಿರುತ್ತೆ. ಒಂದು ವಿಶೇಷವಾಗಿ ಮೇಷರಾಶಿಯವರು ವರ್ಷ ಪೂರ್ತಿ ಏನು ಪಾಲಿಸ್ಬೇಕು ಅಂತಂದರೆ, ಯಾರ ಮನಸ್ಸನ್ನು ನೋಯಿಸಬೇಡಿ, ಯಾರ ಕಣ್ಣಲ್ಲಿ ನೀರನ್ನು ತರಿಸಬೇಡಿ. ಗೌರವ ಅಂದರೆ ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ವಯಸ್ಸಿಗೆ ಯಾರು ನಿಮ್ಮ ವಯಸ್ಸಲ್ಲಿ ದೊಡ್ಡವರು ಇರ್ತಾರೆ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೊರಗಡೆ ಹೊರಡಿ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಸೂರ್ಯನನ್ನು ನೋಡಿಬಿಟ್ಟು ಓಂ ಆದಿತ್ಯಾಯ ನಮಃ ಅಂತ ಒಂದು 11 ಸಲ ಹೇಳ್ಕೊಂಡು ಹೊರಡಿ. ವರ್ಷ ಪೂರ್ತಿ ನಿಮ್ಮ ಜೇಬಿನಲ್ಲಿ ಒಂದು 6 ಕಾಳು ಮೆಣಸು, ಅದೇ ರೀತಿ 6 ಅಕ್ಕಿಯನ್ನು, ಬಿಳಿ ಅಕ್ಕಿ ಅದನ್ನು ಒಂದು ಪಾಕೆಟಲ್ಲಿ ಸಪ್ರೇಟಾಗಿ ಕಟ್ಟಿಟ್ಕೊಳ್ಳಿ. ಕಾಳು ಮೆಣಸನ್ನು ಸಪ್ರೇಟಾಗಿ ಕಟ್ಟಿಟ್ಕೊಳ್ಳಿ. ಅವನ್ನ 15 ದಿವಸಕ್ಕೊಂದ್ಸಲ ಮರದ ಕೆಳಗಡೆ ಹಾಕ್ತಾ ಬನ್ನಿ, ಮತ್ತೆ ಹೊಸದಿಟ್ಕೊಳ್ಳಿ. ಇಷ್ಟು ಮಾಡಿ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ವೀಕ್ಷಕರೇ. ಇದಾಗಿತ್ತು ಈ ಮೇಷರಾಶಿಯವರ ವರ್ಷದ ಯುಗಾದಿಯ ವಿಶೇಷ ಒಂದು ವರ್ಷ ಭವಿಷ್ಯ. ಈ ಸಂಚಿಕೆ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋವನ್ನು ಎಲ್ಲ ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ನೆರೆಹೊರೆಯವರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.